ಏನ್ ಹೇಳೋಣ ಈ ಸಾರ್ಥಕತೆಯ ಕ್ಷಣಕ್ಕೆ. ಅಮ್ಮ, ನೀವು ಹಾಡ್ತಾ ಇದ್ರೆ ಅಷ್ಟು ಕನ್ನಡಿಗರು ಬೇಲೂರಿಗೆ ಹೋಗಿ, ಹಂಪಿಗೆ ಹೋಗಿ ಆ ಕಲ್ಲಲ್ಲಿ ಕೇಳಿಸುವಂತಹ ಕನ್ನಡ ನುಡಿಯನ್ನ ಆಲಿಸಿದಷ್ಟೇ ಸಂತೋಷ ಆಯ್ತು. ಸಂಗೀತ ಶಾರದೆಯ ಬಾಯಲ್ಲಿ ಕನ್ನಡದ ವೈಭವ ಕೇಳಿದಷ್ಟು ಖುಷಿ ಆಯ್ತು ನಮ್ಗೆ. ಒಂದು ದೊಡ್ಡ ಚಪ್ಪಾಳೆ ಅಮ್ಮನ. ಆಲ್ ಕ್ರೆಡಿಟ್ಸ್ ಟು ದ ಒನ್ ಅಂಡ್ ಓನ್ಲಿ ಹಂಸ್ಲೇಖ ಸರ್. ಮಹಾಗುರುಗಳೇ, ಎಂತ ಹಾಡು ಇದು! ಏನಮ್ಮ, ಆಕೆ ಒಂದು ಚರಿತ್ರೆನ ಮತ್ತೆ ಇನ್ನೊಂದು ಚರಿತ್ರೆಯಾಗಿ ಇಲ್ಲಿ ರೆಕಾರ್ಡ್ ಪ್ಲೇ ಮಾಡಿದಾಳೆ ಅಮ್ಮ. ಅವ್ರದ್ದು ಡಿಸಿಪ್ಲಿನ್ ನೋಡಿ ಹೇಗಿದೆ. ಅವರು ಹಾಡಿದ ಹಾಡನ್ನ ಹೇಗೆ ಹಾಡಿದಾರೋ ಹಾಗೇ ವೇದಿಕೆ ಮೇಲೆ ಹಾಡ್ತಾರೆ. ಸಿ ಲುಕ್ ಅಟ್ ದಿ ಡಿಸಿಪ್ಲೈನ್. ಜನ ಕೇಳಿ ಕೇಳಿ ಅದಕ್ಕೆ ದಾಸರಾಗಿರ್ತಾರೆ. ಆ ದಾಸತ್ವಕ್ಕೆ ದೋಷ ಬರಬಾರ್ದು. ನಾನು ಈ ಹಾಡು ನೋಟ್ಸ್ ಮಾಡಿ ಇಟ್ಟಿದ್ದೆ ಅವ್ರ ಮನೆ ಮೇಲೆ. ಅಸಿಸ್ಟೆಂಟ್ ಒಂದು ರಾಜ ಸರ್ ಒಂದು ನನ್ನ ನೋಟ್ಸ್ ನೋಡಿ ಅವರು ಇದು ಫ್ಲೂಟ್ಗ ಅಂತ ಕೇಳಿದ್ರು. ಅವರು ಇಲ್ಲಪ್ಪ ಫ್ಲೂಟ್ ಥರ ಹಾಡೋ ಒಂದು ಕಂಠಕ್ಕೆ ಮಾಡಿದ್ದೀನಿ, ಸ್ವಲ್ಪ ಟಫ್ ಆಗಲಿಲ್ಲ ಅಂದರು. ಲುಕ್ ಅಟ್ ದಿ ರಿಸಲ್ಟ್ ಅಂದೆ. ಅಷ್ಟೊತ್ತಿಗೆ ಬಾಲು ಸಾರು ಬಂದರು. ಶಿವ ಸಿಂಗಿಂಗ್. ಇವರು ಹಾಡಿ ಫಸ್ಟ್ ಬೀಜಮ್ ಹಾಡಿ ಈಚೆ ಬಂದರೆ ಬಾಲು ಸಾರ್ ಎಲ್ಲ ದಂಚೇಸಿದ್ದ. ಸೊ ಸಚ್ ಎ ಡೆಡಿಕೇಟೆಡ್ ಸಿಂಗರ್ ಅವರು. ನೋಟ್ಸ್ಗೆ, ಕಂಪೋಸಿಷನ್ಗೆ, ಟೈಮ್ಗೆ, ಲಿರಿಕ್ಸ್ಗೆ ದೇ ಗಿವ್ ಲಾಟ್ ಆಫ್ ರೆಸ್ಪೆಕ್ಟ್. ದಟ್ಸ್ ವೈ ಎಷ್ಟೋ ವರ್ಷ ಆದಮೇಲೆ ಕೂಡ ಈ ಹಾಡು ಕೇಳಿದ್ರೆ ಹಾಡಾಗಿ ಹೊಡೆದಿದೆ. ಅಮ್ಮ, ನೀವೆಲ್ಲ ಎಟರ್ನಲ್ ಸಿಂಗರ್ಸ್ ಅಮ್ಮ. ಯು ಆರ್ ಆಲ್ ಎಟರ್ನಲ್ ಸಿಂಗರ್ಸ್. ಗಾಡ್ ಬ್ಲೆಸ್ ಯು. ಅಮ್ಮ, ಥ್ಯಾಂಕ್ ಯು ಇಸ್ ಅ ವೆರಿ ಸ್ಮಾಲ್ ವರ್ಡ್, ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳಮ್ಮ, ಧನ್ಯವಾದಗಳು. ಥ್ಯಾಂಕ್ ಯು. ಅನುಶ್ರೀ, ಯು ಆರ್ ಆಲ್ಸೋ ವೆರಿ ಸ್ವೀಟ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಹಂಸಲೇಖ ಸರ್, ವಾಟ್ ಅ ಕಾಂಪೋಸಿಷನ್ ಸರ್. ಅಯ್ಯೋ, ಫೀಲಿಂಗ್ ಸೋ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ಸರ್. ನಿಜಮ್ಮ, ತುಂಬ ಚೆನ್ನಾಗಿ ಹಾಡಿದ್ದೀನಿ. ಥ್ಯಾಂಕ್ ಯು ಅಮ್ಮ. ಯುವರ್ ವಾಯ್ಸ್ ಇಸ್ ಸೋ ಮೆಚ್ಯೂರ್ಡ್, ಲೈಕ್ ರಿಯಲಿ పెద్ద సింగర్ అయినట్టు. దొడ్డ సింగర్ గా వాయిస్ చాలా. ರೇವಣ್ಣ, ನಿನ್ನ ವಾಯ್ಸು ಮೆಚೂರ್ ಆಗಿದೆ, ದೊಡ್ಡ ಸಿಂಗರ್ ಆಗುವ ಎಲ್ಲ ಲಕ್ಷಣಗಳಿದೆ ಅಂತ ಅವರು ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಹೇಳಿದ್ದಾರೆ. Congratulations and God bless you. Thank you, ma'am. Thank you so much. Keep singing, keep hard working, practice, and that practice will make you more and more perfect. Shivani, your voice is so sweet and very nice. God bless you. You have a very beautiful voice. Thank you, ma'am. ಥ್ಯಾಂಕ್ ಯು ಮಹಾಗುರುಗಳೇ. ಈಗ ನಿನಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದ್ದಾರೆ. ಭವಿಷ್ಯ ಅನ್ನೋದು ಸುಮ್ಮನೆ ಬಂದ್ಬಿಡಲ್ಲ. ವಿಷಯ ಇದ್ರೆ ಭವಿಷ್ಯ. ಓಕೆ, ಇಲ್ಲಿಂದ ನೀನು ನಿನ್ನ ಕಂಠವನ್ನ ಜೋಪಾನ ಮಾಡ್ಕೊಳ್ಬೇಕು. ಮ್ಯೂಸಿಕ್ ನ ಬಿಟ್ಟು ಬದುಕಬೇಕು ಅಂತ ಯೋಚನೆ ಮಾಡಬೇಡ. ಓಕೆ, ಬಿ ಇನ್ ಮ್ಯೂಸಿಕ್, ಲಿವ್ ಇನ್ ಮ್ಯೂಸಿಕ್. ಓಕೆ, ರೇವಣ್ಣ, ಅಕ್ಕ, ಇವತ್ತು ನಿಮ್ಮ ಹಾಡನ್ನ ಚಿತ್ರಮ್ಮ ಅವ್ರು ಕೇಳಿದರೆ ಅಂತ ನಿಮ್ಗೇನೋ ಆನಂದ, ಏನೋ ಒಂದು ಖುಷಿ. ಹೌದು ಅಕ್ಕ. ಎಷ್ಟು ಇಷ್ಟ ಚಿತ್ರಮ್ಮ ಹಾಡುಗಳು. ಅಕ್ಕ, ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಮ್ಮ ಇಡೀ ದೇಶಕ್ಕೆ ಇಷ್ಟ, ನನ್ಗಿಷ್ಟ ಆಗದೆ ಇರ್ತಾರ ಅಕ್ಕ. ಚಿತ್ರಮ್ಮ ನಾನು ನೋಡಿಲ್ಲ, ಬಟ್ ಕೇಳಿರ್ತೀನಿ ಯಾರ ಹತ್ರ, ಅಪ್ಪನ ಹತ್ರ, ದೊಡ್ಡಪ್ಪನ ಹತ್ರ ಕೇಳಿರ್ತೀನಿ. ಅವ್ರು ಏನು ಹೇಳಿದ್ದಂದ್ರೆ ಅಮ್ಮ ಯಾವತ್ತು ನಗುಮುಖದಲ್ಲಿ ಇರ್ತಾರೆ, ಅದೇ ತುಂಬ ಇಷ್ಟ. ಅಮ್ಮ ಒಂದು ಮಗುವಿನ ನಗು, ಆ ನಗುನೇ ಅಮ್ಮ, ಅದೇ ಚಿತ್ರಮ್ಮ. ಥ್ಯಾಂಕ್ ಯು. ಬಟ್ ಇನ್ನೊಂದಕ್ಕ, ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಕೇಂದ್ರ ಬಂದು ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು. ಅವ್ರ ಮೂವಿಯಲ್ಲಿ ಅಮ್ಮ ನೀಡು ಶಿವ ನೀಡೋದಿರೋ ಶಿವ ಅಂತ ಹಾಡು ಹೇಳಿದ್ರು. ಅದನ್ನು ತುಂಬಾ ಇಷ್ಟ. ಬಟ್ ಆ ಹಾಡನ್ನ ನಾನು ಒಂದ್ಸಲ ಕೇಳಬೇಕು. ಅಯ್ಯಯ್ಯೋ, ಶೋರ್.
ಪಂಚಾಕ್ಷರಿ ಗವಾಯಿಗಳ ಗೀತೆನ ಇವತ್ತು ಇಲ್ಲಿ ಹಾಡಿ ಬಹುಶಃ ಎಲ್ಲರಿಗೂ ಅಜ್ಜನ ಆಶೀರ್ವಾದವನ್ನು ಹಾಡಿನ ಮೂಲಕವೇ ನಮಗೆ ಕೊಟ್ಬಿಟ್ರು ಚಿತ್ರಮ್ಮ ಹಾಗೂ ನಂದಿತಾ ಮೇಡಮ್ಗೆ ಧನ್ಯವಾದಗಳು. ವಿಶೇಷವಾಗಿ ಮಹಾಗುರುಗಳೇ, ಇದೊಂದು ದೊಡ್ಡ ಕೊಡುಗೆ. ಆ್ಯಂಡ್ ಈ ಹಾಡಿಗಾಗಿ, ಇದರ ಸಂಗೀತ ನಿರ್ದೇಶನಕ್ಕಾಗಿ 95 ಹಾಗೂ 96ನೇ ಸಾಲಿನ ಶ್ರೇಷ್ಠ ಸಂಗೀತ ನಿರ್ದೇಶಕ ಅನ್ನೋ ರಾಷ್ಟ್ರ ಪ್ರಶಸ್ತಿ ನಮ್ಮ ಮಹಾಗುರುಗಳ ಮಡಿಲಲ್ಲಿ ಬಂದಿತ್ತದು. ಅದನ್ನು ಅವರಿಗೆ ಅರ್ಪಿಸ್ಬಿಟ್ರು. ಅಜ್ಜಯ್ಯನಿಗೆ ಅರ್ಪಿಸಿದಂಥ ಒಂದು ದೊಡ್ಡತನ, ಮಹಾಗುರುಗಳ ದೊಡ್ಡತನ ನೋಡಿ. ರಾಷ್ಟ್ರ ಪ್ರಶಸ್ತಿ ಬಂದಿದ್ರು, ನಾನವನಲ್ಲ ಅಂತ ಮಹಾಗುರುಗಳು ಕೈ ಕಟ್ಕೊಂಡು ಹಂಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮಹಾಗುರುಗಳೇ, ಒಂದು ರಾಷ್ಟ್ರ ಪ್ರಶಸ್ತಿಗೆ ನಮಗೆ ತಲೆ ನಿಲ್ಲಲ್ಲ. ಆ ಅಮ್ಮನಿಗೆ 7-8 ಬಂದಿದೆ. ಫಿಲ್ಮ್ ಫೇರ್ ಅವಾರ್ಡ್ಗಳಂತೂ ಬೊಂಬೆಗಳ ಸಾಲ ಮನೆಯಲ್ಲಿ. ಆಕೆ ಎಷ್ಟು ಸಿಂಪಲ್ ಆಗಿದ್ದಾರೆ ನೋಡಿ. ಅವ್ರ ಎದುರಿಗೆ ನಾವು ಏನಮ್ಮ, ನಾವೇನೇನು ಅಲ್ಲ ಆ್ಯಕ್ಚುಲಿ. ಆದರೆ ಪುಟ್ಟರಾಜ್ ಗವಾಯಿಗಳು ಈ ಹಾಡನ್ನು ಕೇಳಿ ಈ ಅಪ್ರಿಷಿಯೇಟೆಡ್ ವೆರಿ ಮಚ್ ಯುವರ್ ವಾಯ್ಸ್ ಅಮ್ಮ. ಅವರ ಆಶೀರ್ವಾದ ಈ ವೇದಿಕೆಯಲ್ಲಿ ಈಗ ನಾನು ತಲುಪಿಸ್ತಾ ಇದ್ದೀನಿ. ಅಮ್ಮ, ಪುಟ್ಟರಾಜ್ ಗವಾಯಿಗಳು ನಿಮಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದ್ದಾರೆ. ಇಂಥ ಗುರುಗಳು ನಿಮಗೆ ಎಷ್ಟೋ ಜನ ಇಡೀ ಭಾರತದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಿಮಗೆ ಈ ರಕ್ಷೆ, ಈ ಶ್ರುತಿ ರಕ್ಷೆ ಇದೆಯಲ್ಲ, ಅದು ನಿಮ್ಗೆ ಸಿಕ್ಕಿರೋದೇ ಇಂಥ ಗುರುಗಳಿಂದ. ಗಾಡ್ ಬ್ಲೆಸ್ ಯು. ಜೊತೆಯಲ್ಲಿ ನಂದಿತಾ ಇವತ್ತು ಇನ್ನೊಂದು ಇವತ್ತು ಬ್ಲೆಸ್ಸಿಂಗ್ ಅಲ್ವಾ? ಮರದ ನೆರಳಲ್ಲಿ ಮತ್ತೊಂದು ಮರ. ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಅಮ್ಮ ಆವಾಗಲೇ ಹೇಳಿದೆ ನಾನು, ಈ ಹಾಡನ್ನು ಹಾಡೋದು ಎಲ್ಲರ ಆಸೆ ಆಗಿತ್ತು. ವಿಶೇಷವಾಗಿ ನಮ್ಮ ರೇವಣ್ಣ ಅವರ ಒಂದು ಆಸೆ ಆಗಿತ್ತು, ಆ ಮಗು ಆಸೆ ಆಗಿತ್ತು. ಗವಾಯಿಗಳ ಮಠದಿಂದ ಬಂದಿರೋ ಅಂಥ ರೇವಣ್ಣ ನಿಮಗಾಗಿ ಒಂದು ಕೊಡುಗೆಯನ್ನು ತಗೊಂಬಂದಿದ್ದಾರೆ. ಅದನ್ನು ರೇವಣ್ಣ ರೇವಣ್ಣ, ಹಾಡು ಇಷ್ಟ ಆಯ್ತಾ? ಅಮ್ಮ, ಅದು ಇಲ್ಲಿಗೆ ತಲುಪಿದೆ. ಕೊಡು ಅಮ್ಮನಿಗೆ. ಸ್ವಾಮಿ ಫೋಟೋ. ಥ್ಯಾಂಕ್ ಯು. ಥ್ಯಾಂಕ್ ಯು ರೇವಣ್ಣ, ಥ್ಯಾಂಕ್ ಯು ಸೋ ಮಚ್. ನಂದಿತಾ ಮ್ಯಾಮ್, ಅಮ್ಮ ಜೊತೆ ವೇದಿಕೆ ಹಂಚ್ಕೊಂಡಂತಹ ಕ್ಷಣ ಹೇಗನ್ಸ್ತು ನಿಮಗೆ? ಇದು ಮರೆಯಲಾಗದ ಕ್ಷಣ ಅಂತ ಹೇಳಬೇಕು. ಐ ಥಿಂಕ್ ಎನಿ ಸಿಂಗರ್ಗೆ ಇದೊಂದು ಡ್ರೀಮ್ ಇರುತ್ತೆ, ಮ್ಯಾಮ್ ಜೊತೆ ಹಾಡಬೇಕು ಅಂತ. ಸೊ ಥ್ಯಾಂಕ್ ಯು ಮ್ಯಾಮ್, ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಸೋ ಮಚ್, ಸೋ ಮಚ್. ಆ್ಯಂಡ್ ಐ ಲವ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು ನಂದಿತಾ ಮ್ಯಾಮ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬರಲಿ ಚಪ್ಪಾಳೆ ಚಿತ್ರ ಅಮ್ಮನಿಗೆ ಪ್ಲೀಸ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ